ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಮಾಂತ್ರಿಕನಾದ ಅನ್ನೋ ಕತೆ. ಈ ಕತೆನ ನನ್ನ ಫ್ರೆಂಡ್ ಆದವರು ನನಗೆ ಹೇಳಿದ್ರು. ವರ್ಷ 2005. ವೀರನಾಥ ಎಂಬ ಒಬ್ಬ ವೈದಿಕನು ಸಾಮಾನ್ಯ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ಜನರ ಗಾಯಗಳನ್ನು ಗುಣಪಡಿಸುತ್ತಿದ್ದ, ಔಷಧಿ ತಯಾರಿಸುತ್ತಿದ್ದ. ಜನರು ಅವನನ್ನು ಪ್ರೀತಿಯಿಂದ ವೈದ್ಯನಾಥ ಎಂದು ಕರೆಯುತ್ತಿದ್ದರು. ಆದರೆ ಆ ಹಳ್ಳಿಗೆ ಪ್ಲೇಗ್ ಅನ್ನೋ ರೋಗ ಬಂದಾಗ ಅವನ ತಾಯಿ, ಪತ್ನಿ, ಮಕ್ಕಳು ಎಲ್ಲರೂ ಮೃತಪಡ್ತಾರೆ. ಅವನು ಎಷ್ಟೇ ಔಷಧಿ ತಯಾರಿಸಿದ್ರೂ ಆ ಊರಲ್ಲಿ ಯಾರನ್ನೂ ಉಳಿಸೋಕ್ಕಾಗಲ್ಲ. ಕೊನೆಗೆ ಅವನು ನಿರ್ಧಾರ ಮಾಡ್ತಾನೆ, ನಾನು ಮರಣವನ್ನೇ ಜಯಿಸುವ ಶಕ್ತಿಯನ್ನು ಹುಡುಕುತ್ತೇನೆ ಎಂದು. ವೀರನಾಥ ಹಳ್ಳಿಯನ್ನು ಬಿಟ್ಟು ಸ್ಮಶಾನದ ಕಡೆಗೆ ಹೊರಟ. ಅಲ್ಲಿ ಅವನಿಗೆ ಕಾಣಿಸಿದ್ದು ಭಸ್ಮ, ಮೂಳೆಗಳು, ಕಾಗೆಗಳು ಕೂಗ್ತಾ ಇದ್ದಿದ್ದು ಮತ್ತು ಪ್ರೇತಗಳ ನೆರಳುಗಳು. ಇದೆಲ್ಲ ನೋಡಿ ವೀರನಾಥನಿಗೆ ಭಯ ಹುಟ್ಟಿಸಿರಲಿಲ್ಲ. ಯಾಕಂದರೆ ಅವನ ಊರಲ್ಲಿ ಹಲವು ಸಾವುಗಳನ್ನ ನೋಡಿ ಬಂದಿರ್ತಾನೆ. ಅವನು ಆ ಸ್ಮಶಾನದ ಒಳಗೆ ಹೋದಂತೆ ಅವನ ಮನಸ್ಸು ಇನ್ನಷ್ಟು ಬಲಿಷ್ಠವಾಗ್ತಾ ಹೋಗ್ತಾ ಇತ್ತು. ಅವನು ಅಲ್ಲಿ ಒಬ್ಬ ಅಘೋರಿಯನ್ನು ಭೇಟಿಯಾದ. ಆ ಅಘೋರಿ ನೋಡೋಕ್ಕೆ ತುಂಬ ಭಯಾನಕವಾಗಿದ್ದ. ಆದರೆ ವೀರನಾಥನಿಗೆ ಅವನ್ನ ನೋಡಿ ಭಯ ಆಗಿಲ್ಲ. ಆ ಅಘೋರಿಯ ಕಣ್ಣುಗಳು ಕೆಂಪುಗೆ ಹೊಳಿತಾ ಇತ್ತು. ಆ ಅಘೋರಿ ವೀರನಾಥನ ನೋಡಿ, ರಕ್ತವೇ ಜೀವದ ನದಿ, ರಕ್ತವೇ ಶಕ್ತಿ, ಅದರಲ್ಲಿ ಅಮರತ್ವವಾದ ಗುಟ್ಟು ಹರಿಯುತ್ತದೆ. ನೀನು ರಕ್ತ ಸಿದ್ಧಿಯನ್ನು ಹುಡುಕಿದರೆ ಮರಣ ನಿನ್ನನ್ನು ಮುಟ್ಟಲಾರದು ಅಂತ ಆ ಅಘೋರಿ ವೀರನಾಥನಿಗೆ ತುಂಬ ಭಯಾನಕ ಧ್ವನಿಯಲ್ಲಿ ಹೇಳ್ತಾನೆ. ವೀರನಾಥ ತಪಸ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊದಲು ಪ್ರಾಣಿಗಳ ರಕ್ತವನ್ನು ಯಜ್ಞದಲ್ಲಿ ಹಾಕ್ತಾನೆ. ಮಂತ್ರಗಳನ್ನು ಜಪಿಸಿದಂತೆ ಕತ್ತಲೆಯ ನೆರಳುಗಳು ಅವನ ಸುತ್ತ ತಿರುಗ್ತಾ ಇರ್ತವೆ. ಅವನಿಗೆ ನಿಧಾನವಾಗಿ ಅರಿವಾಗುತ್ತೆ, ಕೇವಲ ರಕ್ತವನ್ನು ಸ್ಪರ್ಶಿಸುವುದರಿಂದ ಗಾಯಗಳು ತೆರೆದುಕೊಳ್ಳುತ್ತವೆ. ಅವನು ಕುಡಿಯುತ್ತಿದ್ದ ಪ್ರಾಣಿಗಳ ರಕ್ತದಿಂದ ಅವನ ದೇಹಕ್ಕೆ ಹೊಸ ಬಲ ಬಂದಿತು. ಶೀಘ್ರದಲ್ಲಿ ಪ್ರಾಣಿಗಳ ರಕ್ತ ಸಾಕಾಗಲಿಲ್ಲ. ಅವನು ಮಾನವರ ಬಲಿಯನ್ನು ಆರಂಭಿಸಿದ. ಯಾರೇ ಹತ್ತಿರ ಬಂದರೂ ಅವನು ಗುಪ್ತ ವಿಧಿಯಲ್ಲಿ ಅವರ ರಕ್ತವನ್ನು ಹೀರಿಕೊಳ್ಳುತ್ತಿದ್ದ. ಪ್ರತಿಯೊಂದು ಬಲಿಯೂ ಅವನಿಗೆ ಹೊಸ ಶಕ್ತಿ ತರುತ್ತಿತ್ತು. ಅವನು ದೂರದಿಂದಲೇ ಗಾಯಗಳನ್ನು ಸೃಷ್ಟಿಸಬಹುದಾಗಿತ್ತು. ರಕ್ತ ಕುಡಿದರೆ ತನ್ನ ದೇಹವನ್ನು ಕ್ಷಣಾರ್ಧದಲ್ಲಿ ಗುಣಪಡಿಸುತ್ತಿದ್ದ. ಯಾರ ರಕ್ತವನ್ನೇ ಕುಡಿದರೂ ಅವರ ನೆನಪುಗಳು ಅವನ ಕಣ್ಣ ಮುಂದೆ ಬರುತ್ತಿದ್ದವು. ಗ್ರಾಮಸ್ಥರು ಭೀತಿಯಿಂದ ಅವನನ್ನು ರಕ್ತ ಋಷಿ ಎಂದು ಕರೆಯಲು ಪ್ರಾರಂಭಿಸಿದ್ದರು. ಆದರೆ ರಕ್ತಸಿದ್ಧಿಯ ಬೆಲೆ ತುಂಬ ಭಯಾನಕವಾಗಿತ್ತು. ಅವನ ಚರ್ಮಗಳು ಬೂದಿಯಂತೆ ಬಿಳಿಯಾಗಿತ್ತು. ನರಗಳಲ್ಲಿ ಕೆಂಪು ಬೆಳಕು ಹೊಳೆಯುತ್ತಿತ್ತು. ಅವನ ಧ್ವನಿಯಲ್ಲಿ ಸಾವಿರಾರು ಮೃತ ಆತ್ಮಗಳ ಪ್ರತಿಧ್ವನಿಗಳು ಕೇಳಿಸುತ್ತಿತ್ತು. ಜನರು ಹೇಳುತ್ತಿದ್ದರು, ಅವನ ಹೃದಯದಲ್ಲಿ ರಕ್ತವಿಲ್ಲ, ಬದಲಿಗೆ ಕದಿಯಲ್ಪಟ್ಟ ಜೀವಶಕ್ತಿ ಹರಿಯುತ್ತಿತ್ತು. ಅಂತಿಮ ವಿಧಿ. ವೀರನಾಥನು ಕೊನೆಗೆ ಅಂತಿಮ ರಕ್ತಸಿದ್ಧಿ ವಿಧಿಯನ್ನು ನಡೆಸಲು ಪ್ರಾರಂಭಿಸಿದ. ವೀರನಾಥನು ಕೊನೆಯ ರಕ್ತಸಿದ್ಧಿ ವಿಧಿಯನ್ನು ನಡೆಸಲು ನಿರ್ಧರಿಸಿದ. ಒಂದು ಸಂಪೂರ್ಣ ಗ್ರಾಮದ ಜನರನ್ನು ಬಲಿಯಾಗಿ ಅರ್ಪಿಸಿ ತನ್ನ ಆತ್ಮವನ್ನೇ ಬದಲಾಯಿಸಿ ಅಮರತ್ವ ಪಡೆಯಲು ಅವನು ಯೋಚಿಸಿದ. ಅಮಾವಾಸ್ಯದ ರಾತ್ರಿ ಅವನು ಗ್ರಾಮವನ್ನು ಸುತ್ತುವರೆದನು. ಮಂತ್ರಗಳನ್ನು ಜಪಿಸಿದಂತೆ ಆಕಾಶ ಕೆಂಪಾಯಿತು. ನೆಲ ರಕ್ತದ ನದಿಯಾಗಿ ಹರಿಯಿತು. ಗ್ರಾಮಸ್ಥರ ಹೃದಯಗಳಲ್ಲಿ
ಜೀವ ನಿಂತಿತು. ಆದರೆ ಆ ವೇಳೆಗೆ ದೇವತೆಗಳು ಕೋಪಗೊಂಡರು. ಮರಣದ ನಿಯಮವನ್ನು ಮನುಷ್ಯನು ಉಲ್ಲಂಘಿಸಲು ಪ್ರಯತ್ನಿಸಿದ್ದ. ಅಕಸ್ಮಾತ್ ಆಕಾಶದಿಂದ ಮಿಂಚು ಬಡಿದಿತು. ವೀರನಾಥನ ದೇಹ 1000 ಚೂರಾದಂತೆ ಚೂರಾಯಿತು. ಅವನ ರಕ್ತ ನೆಲದಲ್ಲಿ ಹರಿಯಿತು. ಅವನ ಆತ್ಮ ಗಾಳಿಯಲ್ಲಿ ಕರಗಿ ಹೋಯಿತು. ಇಂದಿಗೂ ಮಳೆಗಾಲದಲ್ಲಿ ನದಿಗಳು ಕೆಂಪಾಗುವ ಹಾಗೂ ಆ ಹಳ್ಳಿಯಲ್ಲಿ ಜನರು ಗುಸುಗುಸು ಮಾಡುತ್ತಾರೆ. ವೀರನಾಥನ ರಕ್ತ ಇನ್ನೂ ಹರಿಯುತ್ತಿದೆ. ಅವನ ಆತ್ಮ ಇನ್ನೂ ಬಲಿಗಳನ್ನು ಹುಡುಕುತ್ತಿದೆ ಎಂದು ಆ ಹಳ್ಳಿಯಲ್ಲಿ ಜನರು ಮಾತನಾಡುತ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.